ಅಪ್ಪಣ್ಣ ಎಷ್ಟು ಸಲೀಸಾಗಿ ಮದ್ವೆ ನಿಲ್ಸ್ಬಿಡೋಣ ಅಂದ್ಬಿಟ್ಟ. ನಿನ್ ತಂಗಿ ಮದ್ವೆಲಿ ಯಾರಾದ್ರೂ ಹೀಗೆ ಹೇಳಿದ್ರೆ ನೀನ್ ಸುಮ್ಮನೆ ಇರ್ತಿದ್ದ? ಖಂಡಿತ ಇಲ್ಲ. ನೋಡು, ನಾನು ನಿನ್ನ ಜೊತೆ ಜಗಳ ಮಾಡೋದಕ್ಕೆ ಇಲ್ಲಿ ಬಂದಿಲ್ಲ. ಪುಣ್ಯಾತ್ಮ, ನಂಗೂ ಜಗಳ ಆಡೋದಕ್ಕೆ ಆಸೆ ಇಲ್ಲ. ಇದಕ್ಕೆ ನಮ್ಮ ಅಪ್ಪ ಅಮ್ಮ ಒಪ್ಪೋದೂ ಇಲ್ಲ. ನಿನ್ನೆ ನೈಟ್ ತುಂಬ ತಲೆ ಕೆಡ್ಸ್ಕೊಂಡಿದ್ದೀನಿ ಏನು ಮಾಡ್ಬೋದು ಅಂತ. ಆದರೆ ಏನೂ ಹೊಳಿಲೇ ಇಲ್ಲ. ನಮ್ಮ ಅಕ್ಕನ ಮದುವೆ ಆಗಬೇಕಾಗಿರೋ ಹುಡುಗ ತುಂಬ ಒಳ್ಳೆಯವನು. ಅದಕ್ಕೆ ಈಗ ಮದುವೆ ನಿಲ್ಸಿದ್ರೆ ಅವರಿಗೆ ನಮ್ಮ ಮನೆಯವ್ರಿಗೆಲ್ರಿಗೂ ಅವಮಾನ ಆಗುತ್ತೆ. ಹಾಗಾದ್ರೆ ನಿಮ್ಮ ಅಕ್ಕ ಮದುವೆ ಆಗಬೇಕು, ನಮ್ಮ ವಿಕ್ರಾಂತ್ ಸನ್ಯಾಸಿ ಆಗ್ಬೇಕಲ್ವಾ? ಯಾವ ಕಾಡಿನ ತಪ್ಸ್ಕೊಂಡು ಬಂದಿದ್ದೀಯಾ? ನಾನು ಯಾವಾಗ ಹಾಗಂದೆ? ಗೊತ್ತಾಗಿರೋ ಮದುವೆ ನಿಲ್ಲಿಸದೆ ಇನ್ನೇನು ಅವರಿಬ್ರಿಗೂ ಮದುವೆ ಮಾಡೋದಕ್ಕಾಗತ್ತಾ? ವಿಕ್ರಾಂತ್ ಆರ್ತಿ ಒಬ್ರನ್ನೊಬ್ರನ್ನ ಇಷ್ಟಪಡ್ತಿದ್ದಾರೆ ಅಂತಂದ್ರೆ ಅವರಿಬ್ಬರಿಗೆ ಮದುವೆ ಮಾಡಿಸ್ಬೇಕು ತಾನೆ? ಯೋ, ಹಾಗೇನಾದರೂ ಆದರೆ ನಾನು ನೀನು ಕ್ಲೋಸ್ ರಿಲೇಟಿವ್. ಚಿಚಿ, ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಒಂಥರ ಆಗ್ತಿದೆ. ಹೇ ಲಿಸನ್, ನನಗೂ ನಿನ್ನ ನೆಂಟ ಅನ್ಸ್ಕೊಳ್ಳೋ ಆಸಕ್ತಿ ಏನೂ ಇಲ್ಲ. ವಿಕ್ರಾಂತ್ ಸೂಸೈಡ್ ಲೆವೆಲಿಗೆ ಹೋಗದೆ ನಾನು ನಮ್ಮನಿಗೆ ಪ್ರಾಮಿಸ್ ಮಾಡದೇ ಇದ್ದಿದ್ರೆ ಇಲ್ಲಿ ನಿನ್ನ ಜೊತೆ ಮಾತಾಡ್ತಾನೂ ಇರಲಿಲ್ಲ. ಹೌದೌದು, ನನಗೆ ನಿನ್ನ ಮೇಲೆ ಹೆವಿ ಲವ್ವು. ಅದಕ್ಕೆ ನಿನ್ನ ಜೊತೆ ಮಾತಾಡೋದಕ್ಕೆ ಚಡ್ಪಾಡಿಸ್ತಿರ್ತೀನಿ ನೋಡು. ನಮ್ಮ ಅಕ್ಕನ ವಿಷಯ ಆಗಿರಲಿಲ್ಲ ಅಂದಿದ್ರೆ ನಿನ್ನಿಂದ 10 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರ್ತಿದ್ದೆ. ರಿಸೈನ್ ಮಾಡಿದ್ದು ಸುಮ್ಮನೆ ಅಂದ್ಕೊಂಡ್ಯಾ? ವಾಟ್ ಎವರ್, ನನ್ನ ನಿನ್ನ ವಿಷಯ ಅಲ್ಲ, ವಿಕ್ರಾಂತ್ ಆರ್ತಿ ವಿಷಯ. ಅವರಿಬ್ಬರ ಲೈಫ್ನ ಹೇಗೆ ಸರಿ ಮಾಡಬೇಕು ಅಂತ ನಾವು ಚರ್ಚೆ ಮಾಡಬೇಕು. ಎಕ್ಸ್ಕ್ಯೂಸ್ ಮೀ, ಸುಮ್ಮನೆ ಭಾರಿ ಯೋಚನೆ ಮಾಡ್ತಿರೋ ಥರ ಬಿಲ್ಡಪ್ಸ್ ಕೊಡಬೇಡ. ನಿನ್ನ ತಲೆಯಲ್ಲಿ ಏನೂ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಬೈ ದ ವೇ, ನಿಮ್ಮ ಅಕ್ಕನ ಮದುವೆ ಆಗ್ತಿರೋ ಹುಡುಗನ ಹೆಸರೇನು? ಗೌತಮ್. ಎಸ್, ಇದಕ್ಕೆಲ್ಲ ಇರೋದು ಒಂದೇ ದಾರಿ. ದಟ್ಸ್ ಗೌತಮ್. ಏನು ಗೌತಮ? ಅವ್ರ ವಿಷಯ ಯಾಕೀಗ? ಅವರೇ, ನಿಮ್ಮ ಅಕ್ಕ ಪ್ರೀತಿಸಿರೋದು ವಿಕ್ರಾಂತ್ನ. ವಿಕ್ರಾಂತ್ ಕೂಡ ನಿಮ್ಮ ಅಕ್ಕನ ತುಂಬ ಸೀರಿಯಸ್ ಲವ್ ಮಾಡ್ತಿದ್ದಾನೆ. ಅದನ್ನು ಬಿಟ್ಟು ನಿಮ್ಮ ಅಕ್ಕ ಏನಾದರೂ ಗೌತಮ್ನ ಮದುವೆ ಆದರೆ 3 ಮಂದಿಲಿ ಯಾರೂ ಸುಖವಾಗಿರೋದಿಲ್ಲ. ಆಮೇಲೆ ನಾವು ಮೊದಲು ಗೌತಮ್ಗೆ ವಿಷಯನ ಸರಿಯಾಗಿ ಅರ್ಥ ಮಾಡಿಸ್ಬೇಕು. ಗೌತಮ್ಗೆ ಈ ವಿಷಯ ಸರಿಯಾಗಿ ಅರ್ಥ ಆದರೆ ಅವ್ರ ಜೊತೆ ಆರ್ತಿ ಮದುವೆ ನಿಲ್ಲಿಸೋದು ನಮಗೆ ಭಾಳ ಈಸಿ ಆಗುತ್ತೆ. ಅದೆಲ್ಲ ಆಗಲ್ಲಪ್ಪ. ಗೌತಮ್ ಅವ್ರು ಒಳ್ಳೆಯವರೇ ಇರ್ಬೋದು. ಇನ್ನೊಬ್ರಿಗೋಸ್ಕರ ತಾವು ಮದುವೆ ಆಗೋ ಹುಡುಗಿನ ಯಾರು ತಾನೇ ಬಿಟ್ಕೊಡ್ತಾರೆ? ಇದೇನು ಸಿನಿಮಾ ಕೆಟ್ಟೋಯ್ತಾ? ಆಮೇಲೆ ಗೌತಮ್ ಅವ್ರ ವಿಷಯನ ನಮ್ಮ ಅಪ್ಪ ಅಮ್ಮಂಗೆ ಹೇಳಿದ್ರೆ ಮನೇಲಿ ದೊಡ್ಡ ಮಹಾಭಾರತನೇ ನಡೆದೋಗುತ್ತೆ. ಮೊದಲೇ ನಮ್ಮನೆಗೂ ನಿಮ್ಮನೆಗೂ ಹಾವು ಮುಂಗ್ಸಿ ಸಂಬಂಧ, ಗೊತ್ತಲ್ಲ? ನನ್ನ ದಿನ ಮಧ್ಯಾಹ್ನ ಹಾಗೆ ಇರೋದು. ಆದರೂ ನಮ್ಮೂರಿಗೋಸ್ಕರ ಎಷ್ಟು ನಿಂತ್ಕೊಂಡು ಮಾಡ್ತಿದ್ದೀವಿ ತಾನೆ. ನಿಮ್ಮನೆಯವರು ಸಹ ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟು ಇಲ್ಲ ಗಿಡ್ಜಸ್ಟು ಇಲ್ಲ. ನಾನಂತೂ ಗೌತಮ್ ಅವ್ರ ಹತ್ರ ಮಾತಾಡಲ್ಲಪ್ಪ. ಅಕ್ಕನ ಮದುವೆ ಫಿಕ್ಸ್ ಆದಾಗಿಂದ ನಾನು ತುಂಬ ಖುಷಿಯಿಂದ ಮಾತಾಡಿದ್ದೀನಿ. ಅಕ್ಕ ಅಂದರೆ ಅವ್ರಿಗೆ ತುಂಬ ಇಷ್ಟ. ಪ್ರೀತಿಯಿಂದ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾರೆ. ಈಗ ಮದುವೆ ನಿಲ್ಲಿಸೋ ಮಾತಾಡಿದ್ರೆ ಅವ್ರು ಏನು ಅಂದ್ಕೊಳ್ಳಲ್ಲ. ನನ್ನ ಹತ್ರ ಆಗಲ್ಲಪ್ಪ. ನಿಮ್ಮ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗಳು ಹಣೆ ಬರೋನೇ ಇಷ್ಟು. ಯಾವಾಗಲೂ ಯಾರು ಏನು ಅನ್ಕೋತಾರೆ, ಏನು ಮಾತಾಡ್ತಾರೆ, ಈ ಫೇಕ್ ಇಮ್ಯಾಜಿನೇಷನಲ್ಲೇ ನಿಮ್ಮ ಲೈಫ್ನ ಕಳೆದು ಬಿಡ್ತೀರ. ಒಂದ್ಸಲನಾದರೂ ನಿಮ್ಮ ಲೈಫಲ್ಲಿ ಏನು ಬೇಕು ಅಂತ ಯೋಚನೆ ಮಾಡೋ ಶಕ್ತಿ ಆಗಲಿ, ಅಥವಾ ಅದನ್ನು ಪಡ್ಕೊಳ್ಳೋಕ್ಕೆ ಬೇಕಾಗಿರೋ ಬೋಲ್ಡ್ ಡಿಸಿಷನ್ ತೊಗೊಳ್ಳೋ ಧೈರ್ಯ ಆಗಲಿ, ಆ ದೇವ್ರು ನಿಮಗೆ ಕೊಟ್ಟಿದ್ದಿದ್ರೆ ಈ ರೀತಿ ಆಗ್ತಿರ್ಲಿಲ್ಲ. ಅಪರೂಪಕ್ಕೆ ಒಂದೊಳ್ಳೆ ಮಾತಾಡಿದೆ ನೋಡು. ಪಾಯಿಂಟ್ ಟು ಬಿ ನೋಟೆಡ್. ಎನಿವೇಸ್, ಲಿವ್ ಇಟ್. ದಟ್ಸ್ ನಾಟ್ ದ ಪಾಯಿಂಟ್ ಆಫ್ ಡಿಸ್ಕಷನ್ ಹಿಯರ್. ಆಗ್ಲೇ ಹೇಳ್ತಾನೆ ಗೌತಮ್ ಹತ್ರ ನಾನಂತೂ ಮಾತಾಡೋಕ್ಕಾಗಲ್ಲ ಅಂತ. ಬೇಡ ಬಿಟ್ಟಾಕು. ಆದಷ್ಟು ಬೇಗ ಅವ್ರನ್ನ ಮೀಟ್ ಮಾಡಿಸು, ನಾನೇ ಮಾತಾಡ್ತೀನಿ. ಆ್ಯಂಡ್ ಬೈ ದ ವೇ, ಈ ವಿಷಯ ನಿಮ್ಮ ಅಕ್ಕನಿಗಾಗಲಿ ವಿಕ್ರಾಂತ್ಗಾಗಲಿ ಗೊತ್ತಾಗೋದು ಬೇಡ. ಇಷ್ಟೆಲ್ಲ ಮಾಡ್ತಿರೋದು ಕೊನೆಗೆ ಅದು ಸಕ್ಸಸ್ ಆಗದೆ ಇರೋದು, ಆಮೇಲೆ ಅವ್ರಿಗೆ ಗೊತ್ತಾಗೋದು, ಅವ್ರು ಬೇಜಾರು ಮಾಡ್ಕೊಳ್ಳೋದು, ಇದ್ಯಾವುದು ಬೇಡ. ಪರವಾಗಿಲ್ಲ, ನಿನ್ನ ತಲೆಯಲ್ಲೂ ಬುದ್ಧಿ ಇದೆ. ಏನಂದೆ? ಆನೆ ಮನೆಗೆ ಗೂರು ಬರ್ತೀನಿ. ಯಾವ ಜನ್ಮದಲ್ಲಿ ಯಾರು ಕಷ್ಟ ಕೊಟ್ಟಿದ್ನೋ ಈ ಜನ್ಮದಲ್ಲಿ 7 ರೂಪದಲ್ಲಿ ಬಂದು ನನಗೆ ಗಂಟು ಬೀಳ್ತಾಳೆ. ಛೇ, ಬೇಡ ಬೇಡ ಅಂದ್ರೂ ಎಷ್ಟೇ ದೂರ ಬಂದ್ರೂ ಹತ್ರ ಬರ್ತಾಳೆ. ರೀ, ಬೀಗ್ರೆ ಎಷ್ಟು ಒಳ್ಳೆಯವರಲ್ವಾ? ನಮ್ಮ ಕಾಲದಲ್ಲಿ ಆಗಿದ್ರೆ ಹೆಣ್ಣಾಗಲಿ ಹೆಣ್ಣಿನ ತಾಯಿ ಆಗಲಿ ಬೀಗ್ರ ಮುಂದೆ ಕೂತ್ಕೊಳ್ತಾನೆ ಇರಲಿಲ್ಲ. ಆದರೆ ವಿನಾಯಕಣ್ಣ ನನ್ನನ್ನು ತಂಗಿ ಥರ ನೋಡ್ಕೋತಾರೆ. ನಮ್ಮ ಗೌತಮನ ಬಗ್ಗೆ ಅಂತೂ ಕೇಳಲೇಬೇಡಿ. 4 ಹೆಣ್ಮಕ್ಳಿರೋ ಮನೆಗೆ ನಾನು ಅಳಿಯನಾಗಿ ಹೋಗ್ತಾ ಇದ್ದೀನಿ. ನಾಳೆ ಉಳಿದ ಹೆಣ್ಮಕ್ಳ ಮದುವೆ ಜವಾಬ್ದಾರಿ ನನ್ನ ತಲೆ ಮೇಲಿದೆ ಅಂತ ಒಂದಿನಾನು ಚಿಂತೆ ತೋರಿಸ್ಲಿಲ್ಲ ರೀ.
ಉಳಿದ ಮಕ್ಕಳು ಮದುವೆ ಜವಾಬ್ದಾರಿ ಯಾವತ್ತೂ ಗೌತಮ್ ಹೆಗಲ ಮೇಲೆ ಬೀಳೋದಿಲ್ಲ ಪ್ರೀ. ಅವ್ರ ಅಪ್ಪ ಅನ್ನಿಸ್ಕೊಂಡವನು ನಾನು ಇನ್ನೂ ಬದುಕಿದ್ದೀನಿ. ಎಲ್ರೂ ಒಂದು ದಡ ಸೇರಿಸಿನೇ. ಸಾಕು, ಸುಮ್ಮನೆ ಇರ್ರಿ. ಅಕ್ಕ ಹೇಗೆ ಮೊದಲನೇ ಲಗ್ನ ಪತ್ರಿಕೆನ ನಮ್ಮ ಮನೆಗೆ ಬಂದು ಕೊಟ್ಟರೋ ಹಾಗೆ ನಾವು ಅವ್ರ ಮನೆಗೆ ಮೊದಲನೇ ಲಗ್ನ ಪತ್ರಿಕೆ ಕೊಡೋಕ್ಕೆ ಹೋಗ್ತಾ ಇರೋದು ಎಷ್ಟು ಸಂತೋಷ ಅಲ್ವಾ? ನಮ್ಮ ಮಗಳು ಮದುವೆ ಅಂತ ಹೇಳ್ಕೊಂಡು ಓಡಾಡೋದು ಖುಷಿ ಅನ್ನಿಸ್ತಿದೆ ರೀ. ಹೌದು ಪ್ರೀ, ಅದು ನಿಜಾನೇ. ಆದರೆ ಅತ್ತಿಗೆ ಹತ್ರ ನೀನು ಸೀರೆ ಒಡವೆ ಅಂತ ಯಾವುದೂ ಇಸ್ಕೊಳ್ಳೋ ಹಾಗಿಲ್ಲ. ಸುಮ್ಮನೆ ಹಾಕ್ಕೊಳಕ್ಕಂತನೂ ಯಾವ ವಸ್ತುನೂ ಅಲ್ಲಿ ಮುಟ್ಬಾರ್ದು. ಹಾಗೆ ಮಾಡಲ್ಲ ಬಿಡ್ರಿ. ಸಾರ್ಥಕ್ ಮದುವೆಲಿ ಆದ ಘಟ್ಟೆ ಮತ್ತೆ ಮರ್ಕಳಿಸೋದು ನನಗಿಷ್ಟ ಇಲ್ಲ. ಅದಕ್ಕೆ ಹೇಳಿದೆ. ನಾನೇನು ಅದನ್ನೆಲ್ಲ ಮರ್ತೋಗಿದ್ದೀನಿ ಅಂದ್ಕೊಂಡಿದ್ದೀರಾ? ಯಾಕೆ ಅದನ್ನೇ ಹೇಳ್ತಾ ಇದ್ದೀರಾ? ನಾನೇನು ದಡ್ಡಿ ಅಲ್ಲ, ನನಗೆಲ್ಲ ಅರ್ಥ ಆಗುತ್ತೆ. ಏನು ಮೇಡಮ್, ಮಗಳು ಮದುವೆ ಅಂತ ಬಹಳ ಖುಷಿಯಾಗಿದ್ದೀರಿ ಅಲ್ವಾ? ಹೌದಣ್ಣ, ನನ್ನ ದೊಡ್ಡ ಮಗಳ ಮದುವೆ ಮಾಡ್ತಾ ಇದ್ದೀವಿ. ಇದು ನಮ್ಮ ಮನೇಲಿ ನಡೀತಾ ಇರೋ ಮೊದಲನೇ ಶುಭ ಕಾರ್ಯ. ಎಷ್ಟು ಕೆಲಸ ಮಾಡಿದ್ರೂ ಮುಗಿತಾನೇ ಇಲ್ಲ. ಖುಷಿ ಜೊತೆಗೆ ಎಲ್ಲಿ ಹೇಗಾಗುತ್ತೆ ಅನ್ನೋ ಟೆನ್ಷನ್ ಕೂಡ ಇದೆ. ಯೋಚನೆ ಮಾಡಬೇಡಿ ಮೇಡಮ್, ಎಲ್ಲ ಟೈಮ್ ಬಂದಮೇಲೆ ನಾನು ಕೂಡ ನನ್ನ ಮಗಳನ್ನ ಕಷ್ಟಪಟ್ಟು ಮದುವೆ ಮಾಡಿದ್ದೀನಿ. ಹೌದಾ ಅಣ್ಣ? ತುಂಬ ಸಂತೋಷ. ಅಮ್ಮ ಯಾಕೆ ಯಾವಾಗಲೂ ಅದನ್ನೇ ಯೋಚನೆ ಮಾಡ್ತಾ ಇರ್ತೀಯ? ವಿಕ್ಕಿ ಅಣ್ಣ ಸರಿ ಹೋಗ್ತಾನೆ, ಖಂಡಿತ ಸರಿ ಹೋಗ್ತಾನೆ. ಆದ್ಯ, ನಾನಿಲ್ಲಿಗೆ ಈ ಮನೇಲಿ ಎಲ್ಲರೂ ಹೇಗಿದ್ದಾರೆ, ನೀನು ಹೇಗಿದೆಯಾ ಅಂತ ಕೇಳಕ್ಕೆ ಬಂದೆ. ಆದರೆ ಇಲ್ಲೂ ನಾನು ನನ್ನ ಕಷ್ಟ ಹೇಳ್ಕೊಂಡು ನಿನ್ನ ತಲೆ ತಿಂತಾ ಇದ್ದೀನಿ. ಯಾಕೆ ಅದನ್ನೆಲ್ಲ ಯೋಚನೆ ಮಾಡ್ತೀಯ? ಹಾಗೆಲ್ಲ ಏನೂ ಇಲ್ಲ ಅಮ್ಮ. ಸುಹಾಸಿನಿ, ಇನ್ಮೇಲಿಂದ ನೀವು ಇಷ್ಟು ಗ್ಯಾಪ್ ಕೊಡೋ ಹಾಗೇನೇ ಇಲ್ಲ, ಆಗಾಗ ಬರ್ತಿರ್ಬೇಕು. ಇಷ್ಟ ಅಪರೂಪ ಆಗಬೇಡಿ. ಇಲ್ಲ ಇಲ್ಲ, ಖಂಡಿತ ಆಗಾಗ ಬರ್ತಾ ಇರ್ತೀನಿ. ಕುಂಕುಮ ತಗೊಳ್ಳಿ. ಥ್ಯಾಂಕ್ ಯು. ಕುಡಿಯತ್ತೆ, ನಾನು ಬ್ಯಾಗ್ ಹಾಕ್ಕೊಡ್ತೀನಿ. ಹೇಗಿದ್ರು ನಿಮ್ಮ ಮಗಳೇ ನನ್ನ ಸೊಸೆ ಆಗೋಳು ಅಲ್ವಾ? ಬಂದು ಹೋಗೋಕ್ಕೆ ಇನ್ನೊಂದು ಕಾರಣ ಸಿಕ್ತು ಬಿಡಿ. ನಾನು ಹೋಗಿ ಬರ್ತೀನಿ. ಸರಿ, ಹೋಗ್ಬನ್ನಿ. ಮತ್ತೆ ತಗೊಳ್ಳಿ. ಥ್ಯಾಂಕ್ ಯು. ಪುಟ್ಟ, ಇನ್ನು ಮುಂದೆ ವಿಕ್ಕಿ ವಿಚಾರ ಏನು ನಿಮ್ಮ ಮನೇಲಿ ಗೊತ್ತಾಗಬಾರ್ದು. ಇಲ್ಲ ಅಂದರೆ ವಿಕ್ರಾಂತ್ ಮತ್ತು ಸಾರಿಕಾ ಮದುವೆ ವಿಚಾರ ಮಾತಾಡೋಕ್ಕೆ ಮುಂದೆ ನನಗೆ ತೊಂದರೆ ಆಗುತ್ತೆ.